ಮಲವ ಹೋಗಿ ಊಟ ಅಲ್ಲಿ ಕಾಯಿಪಲ್ಲೆ ಇಟ್ಟೇನಿ, ಕಾಯಿಪಲ್ಲೆ ಹೆಚ್ಚಿಡು, ನಾ ಎಲ್ಲ ಬಂದು ಕುದಿಸ್ತೇನೆ. ಅದನ್ನು ಕುದಿಸಿ ನಾ ಪಲ್ಯ ಮಾಡ್ತೀನಿ. ಹಂಗೆ ಒಂದೀಟ ಇದನ್ನು ಮಾಡಿ ಅದು ಕಾಳು ನೆನೆಯಾಕೆ ಹಾಕಿದ್ದು ನೋಡಿ, ಮಡಿಕೆ ಕಾಳು ಅದನ್ನೊಂದೀಟ ಜಾಲಸದ ಹಳ್ಳಿ ಇಡದವ ಏನ. ನಾ ಬರ್ತೀನಿ, ನಾ ಬಂದು ಮಾಡ್ತೀನಿ, ನೀ ಅಟ್ಟು ಮಾಡಿ ಪೂಜೆ ಮಾಡಿ, ನಾ ಬಂದು ಅಡುಗೆ ಮಾಡ್ತೀನಿ. ಹ್ಞೂ ರೀ. ಮಲವ ಓರಿ. ಹಾಂ ಗುಂಡೆದ ನಾನು ಎದ್ರ ಅವಂಗೂ ಜಳಕ ಮಾಡೋಣ. ಜಳಕ ಮಾಡಿ ಎಲ್ಲರಿಗೂ ದೇವ್ರಿಗೆ ನಮಸ್ಕಾರ ಮಾಡಿ ಶಾವಿಗೆ ಬಸ್ತೈತಿ, ಶಾವಿಗೆ ಉಣ್ಣಂತ ಹೇಳಿ ಎಲ್ಲರಿಗೂ. ಹ್ಞೂ ರೀ. ಸುಬೇ ಎಲ್ಲಿ ಹೋಗಿದ್ರಿ ಇಷ್ಟೊತ್ತು? ವಾಕಿಂಗ್ ಹೋಗಿದ್ದೀರಿ? ಮುಂಜಾನೆ ಎಲ್ಲಿ ಹೋಗ್ತಾರೆ? ಏನು ವಾಕಿಂಗ್ ಮಾಡ್ತೀರಾ ಏನು? ಅದೇನು ಹೊಟ್ಟಿ 3 ಕಿಲೋಮೀಟರ್ ಹದತಿ, ಬಸರು ಇದ್ದಾರಂಗೆ ಕಾಣ್ತತಿ. ಅದೇನು 1 ಇಂಚು ಕರಗಿದ್ದು ನಾನೇನು ನೋಡಲಿಲ್ಲ. ವಾಕಿಂಗ್ ಮಾಡ್ತೀರಂತ ಏನು ವಾಕಿಂಗ್ ಮಾಡ್ತೀರಾ ಏನು? ಹೋಲಿ ಬಿಡ್ರಿ, ಆತು ನಡ್ರಿ ಜಳಕ ಮಾಡ್ಕೊಂಬ ಹೋಗ್ರಿ. ಹಂಗೆ ಒಂದಿಟ್ಟು ನಾಳೆಗೆ ಮತ್ತು ಸಂಕ್ರಾಂತಿಗೆ ಕಬ್ಬು ಬೇಕು, ಒಂದಿಷ್ಟು ಕಬ್ಬು ತೊಗೊಂಡು ಬರ್ರಿ. ಶತ್ರು ಎಲ್ಲಿಲ್ಲಿ? ಹೆಂಡ್ತಿನ ಶತ್ರು, ನನಗೆ ಹೆಂಡ್ತಿನ ಶತ್ರು. ಒಂದೀಟದ ಗಂಡು ಏನಾರ ಕೆಲಸ ಮಾಡಿದಕ್ಕೆ ಅದಕ್ಕೆ ಅಪ್ರಿಷಿಯೇಟ್ ಮಾಡುವಂತ ಮನಸ್ಥಿತಿನ ಇಲ್ಲ ನಿನಗೆ. ಎಂದೆಂದಿಗೂ ಬರೋದಿಲ್ಲ ನೀನು. ನನಗೆ ಆ ಜನ್ಮ ಶತ್ರು. ಯಾರು ಹಿಂದಿನ ಜನ್ಮದ ಶತ್ರು ಆಗಿರ್ತಾರೆ, ಈ ಜನ್ಮದಾಗ ಅವ್ರು ಗಂಡ ಹೆಂಡತಿ ಆಗಿರ್ತಾರಂತ ಸಾಂಗ್ಗಳು ಹೇಳಿದ್ರು. ಅದನ್ನ ಸುಳ್ಳು ಅನ್ಕೊಂಡಿದ್ದೆ, ಅದ್ರ ನನ್ನ ಜೀವನದಾಗ ಖರೆ ಆಗೈತೆ ಅದು. ಪಾಪ ನಮ್ಮ ಶತ್ರು ಅಂತ ಗೊತ್ತಿದ್ದ ಮ್ಯಾಗ ಮತ್ತೆ ಯಾಕೆ ಮಾಡ್ಕೊಳಕ್ ಹೋದ್ರಿ? ನನಗೆ ಮದುವೆ ಆಗೋಕ್ಕೂ ಮುಂಚೆ ಈ ಸುದ್ದಿ ಗೊತ್ತಾಗಿದ್ದಿಲ್ಲ. ನಾನು ಮದುವೆ ಆದ್ಮೇಲೆ ಗೊತ್ತಾಗಿದ್ದು ಈ ಸುದ್ದಿ. ಮತ್ತೆ ಇನ್ನೇನು ಮಾಡೋದು, ಮಾಡ್ಕೊಂಡ ಬಿಟ್ಟೇನಿ, ಇನ್ನೇನು ಬಿಡೋಂಗಿಲ್ಲ. ಬಿಟ್ರೆ ನೀನು ಸುಮ್ ಬಿಟ್ಟಿಯೇನು? ಆದ್ರೆ ನನಗೆ ಗೊತ್ತಿತ್ರಿ ಶತ್ರುಗಳ ನಮ್ಮ ಗಂಡ ಆಗಿ ಬರ್ತಾರಂತ. ನಿಮ್ಮ ಮ್ಯಾಲೆ ಶೇಡ ತೀರಿಸ್ಕೋಬೇಕಂತಾನೆ ಹೇಳ್ತಾ ಬಂದೇನಿ. ನಡೀರಿ, ಮಾಡೋ ಕೆಲಸ ಮಾಡಿ ನಡೀರಿ. ಮುಂಜಾನೆದಿಲ್ಲಿ ಪುರಾಣ ಹೇಳಕತ್ತಾರ. ನೋನ ಹಾಡ ಕಂಡ ಅಂದ್ರೆ ಕಿಮ್ಮತ್ತ ಕಳ್ಕೊಂಡು ನಡೆಯತ್ತ. ಬಚ್ಚಲ್ ಮನೆಗೆ ಹೋಗಿ ಸೀದಾ ಜಳಕ ಮಾಡಿ ಮತ್ತೆಲ್ಲರೂ ನಿಂತು ಬರ್ತೀರಿ. ಹಾ ಗೊತ್ತು, ಹೇಳು. ಇವತ್ತು ಸಂಕ್ರಾಂತಿ ಹಬ್ಬನ ಆಚರಿಸಾಕತ್ತೀವಿ ನೋಡ್ರಿ. ಹಾಗೆಲ್ಲ ನಾವು ಹಬ್ಬನ ಆಚರಿಸ್ತೀವಿ ಅಂತ ನೋಡ್ಕೊಂಡು ಬರ್ರಿ. ಆಮೇಲೆ ಮಾರನೇ ದಿನ ಎಲ್ಲ ನಾವು ಎಳ್ಳು ಬೀರೋದನ್ನ ಮಾಡ್ತೀವಿ. ಅದನ್ನು ಇವತ್ತಿನ ವಿಡಿಯೋದಲ್ಲೇ ತೋರಿಸ್ತೀನಿ, ನೋಡ್ಕೊಂಡು ಬರ್ರಿ. ವಿಡಿಯೋ ಕಂಟಿನ್ಯೂ ಆಕೈತಿ. ಸ್ವಲ್ಪ ಸಮಯದ ನಂತರ ಸುಬಕ ಸುಬಕ ಪರಕ್ಕ ಬಾರ ಒಳಗೆ ಬಾ. ಇಲ್ಲ ರೊಟ್ಟಿ ಪಲ್ಯ ಕೊಡಕ್ಕೆ ಬಂದೆ, ತಗೋ. ದೌಡ ಮಾಡಿರಿ ಬಿಡು. ಹ್ಞೂ ಸುಬಕ, ದೌಡ ಎದ್ದಿದ್ವಿ. ಮತ್ತು ಈ ನಮ್ಮ ಹುಡುಗಿ ಒಂದು ದೌಡ ಮಾಡ್ತಾ ಶಿಲ್ಪ, ಹಾಗಾಗಿ ನಾನು ಒಟ್ಟು ಮಾಡಿದ್ವಿ. ದೌಡ ಆತು. ಎಲ್ಲ ಚಟ್ನಿ ಪುಡಿ ಶೇಂಗಾ ಹುಡುಗಿ ಎಲ್ಲ ನಿನ್ನೆ ಮಾಡ್ಕೊಂಡಿದ್ವಲ್ಲ. ಇವತ್ತೇನು ಒಂದು ಪಲ್ಯ ಅನ್ನ ಅಟ್ಟ ಮಾಡ್ಕೊಂಡ್ವಿ, ಹಾಗಾಗಿ ದೌಡ ಆತು. ತಾಟ್ ಕೊಡೇವಾ? ತಾಟ್ ಆಮೇಲೆ ಕೊಡ್ತೀನಿ ಅಣ್ಣ. ತೊಗೊಂಬರ್ತೀನಿ ಕಟ್ ನಿಮ್ಮ ಮನೆಗೆ ಬರೋ ಮುಂದೆ. ಹೌದಾ? ಆತು, ನಾನು ಬರ್ತೀನಿ. ನನಗೆ ಇನ್ನೊಂದಿಷ್ಟು ಮನೆ ಅದಾವ ಕೊಡವು. ಬಾರ ಕುಂದ್ರೆ ಬಾ, ನಾಷ್ಟ ಮಾಡ್ಬತ್ತಿ. ಯವ್ವ ಬೇಡ, ಇದನ್ನು ಮಾಡೋದ್ರಾಗ 20 ಸರಿ ಚಾ ಆಗೈತಿ ಈಗ, ಹಾಗಾಗಿ ಹೊಟ್ಟೆ ಹಸುವಾಗಿಲ್ವಾ ಯವ್ವ. ಒಲ್ಲೆ ಮತ್ತೆ ಬರ್ತೀನಿ ತೋ. ಇವತ್ತೆಲ್ಲ ಕೊಡೋದಾದ್ಮೇಲೆ ಮಧ್ಯಾಹ್ನ ಖಾಲಿ ಹಾಕ್ತೀನಿ, ಬರ್ತೀನಿ ತೋ. ಆತು. ನಿಮ್ದು ಸುಬ್ಬಕ್ಕ ಇನ್ನೂ ಆಗಿಲ್ಲನ? ನಮ್ದು ಆಗೈತೆ ಯವ್ವ. ಈಗ ಒಟ್ಟು ಎಡಿ ಮಾಡಿ ನಾವು ಹಂಚದ ನೋಡಿ. ನಾನು ಬರ್ತೀನಿ. ಆತು ಮಾಡ್ರಿ, ನಾನು ಬರ್ತೀನಿ. ಮಲ ಇದನ್ನ ಒಳಗಿಟ್ಟು ಎಲ್ಲ ರೊಟ್ಟಿ ಹಚ್ಚಿಡು, ನಾವು ಓಸು ಎಲ್ಲರಿಗೂ ಕೊಟ್ಟು ಬರ್ತೀನಿ ಏನು? ಆತ್ರಿ. ಸುಬೆ, ನಾ ಹೊಲ್ಕೊ ಬರ್ತೀನಿ. ಚರಗ ತಗೊಂಡಿರಿಲ್ಲ? ತಗೊಂಡೇನಿ, ಹೇಳು. ಆತು, ಮತ್ತೆ ಏನ್ ತರದೈತೇನ? ಹೇಳಿದ್ನಲ್ರಿ. ಏನ್ ಹೇಳಿದ್ದಿ? ನಾಳೆ ಒಟ್ಟು ಎಳ್ಳು ಬೆಲ್ಲ ಹಂಚೋದೈತಿ, ನಾಳೆ ಒಟ್ಟು ಕಬ್ಬು ತಗೊಂಡು ಬರ್ರಿ ಅಂತ ಹೇಳಿದ್ದೆ. ಆದ್ರೆ ಒಟ್ಟು ಹಸೆ ಕಡ್ಲಿ ತಗೊಂಡು ಬರ್ರಿ. ಅಯ್ಯಯ್ಯ, ನನಗೆ ಮರು ಐತಿ, ಚೂಡಿಲ್ಲ. ಅದಕ್ಕೆ ಚೀರ್ ಮಾತಾಡ್ತಿ. ನಾವೇನ್ ಕಡ್ಲಿ ಹಾಕೀವಿ, ಅದು ಕಬ್ಬು ಸಹ ನಮ್ದು ಇಲ್ಲ. ಅಲ್ಲಿ ಕೇಳ್ಕೊಂಬರ್ತೀನಿ. ಆ ಮಲ್ಲಪ್ಪನ ತೋಟದಾಗ ಅದಾವಲ್ಲ, ಆ ಕ್ವಾಟ್ರ್ ತರ್ತೀನಿ ಕಬ್ಬು, ಇಲ್ಲ ಅಂದ್ರೆ ಇಲ್ಲ. ಭಾಳ ಬ್ಯಾಡ, ನೇಮಕ್ಕೆ ಒಂದ ಇಸ್ಕೊಂಡು ಬರ್ರಿ ಸಾಕು. ಅದ್ರಾಗ ಸಣ್ಣ ಸಣ್ಣ ಮಾಡಿ ಕೊಡಾಕ್ ಬರ್ತೈತಿ. ಆತು, ಬರ್ತೀನಿ ನಾ. ಮಧ್ಯಾಹ್ನ ಉಣ್ಣಕ್ಕೆ ಬರ್ರಿ ಮನೆಗೆ, ಮತ್ತು ನಾ ತಗೊಂಬರಲ್ಲ ಇವತ್ತು ಊಟಕ್ಕೆ ಹೊಲಕ್ಕೆ. ಆತಾತು. ನಾನು ಎಲ್ಲಾರ ಮನೆಗೆ ಹೋಗಿ ರೊಟ್ಟಿ ಕೊಟ್ಟು ಬಂದ್ರ ಅಥವಾ ಮಲ್ಲವ ತಯಾರು ಮಾಡ್ದಿನವ? ತಯಾರು ಮಾಡೇನಿ ನೋಡ್ರಿ, ತೋರಿ. ಅಯ್ಯ ಮಲ್ಲವ, ಒಂದೊಂದು ಮನೆಗೆ ಅಲ್ಲಿ ಹೋಗಿ ಬರ್ಲಿ ಸಣ್ಣ ಹುಡುಗರಂಗ ಬೇಡ. ಓಸ ಅವನೇನದ ನೋಡು, ಒಟ್ಟು ರೊಟ್ಟಿ ಹಚ್ಚಿದವನ ಓಸು ಬುಟ್ಟ್ಯಾ ಜೋಡಿಸವನು. ನಾನು ತೊಗೊಂಡೋಗಿ ಕೊಟ್ಟು ಬರ್ತೀನಿ. ಆತ್ರಿ. ಸರಸ್ವತಮ್ಮ ಇರಿ, ಬಸವ, ಏ ಲಕ್ಷ್ಮೀ. ಸರಸ್ವತಮ್ಮ, ಈ ಸುಬ್ಬಕ್ಕಂದನಿ ಅಲ್ಲ ಕರೆಯಾಕತ್ತಿರೋದು. ಸುಬ್ಬವ ನೋಡಿ ಇರಿ, ಸುಬ್ಬಕ್ಕಂದನಿ ಇದ್ದಂಗೆ ಐತದ ಅಂತಂದು. ಹಾನ್ವೇ ರೊಟ್ಟಿ ಕೊಡಾಕ್ ಬಂದಿದ್ಯಾ? ಯಾರು ಹೊರಗೆ ಕಾಣಲಿಲ್ವಾ ನೀವು? ಅದಕ್ಕೆ ಜೋರಾಗಿ ಒಂದ್ಸಲ ಕರೆದೆ ಹೊರಗೆ ಬರಲಿ ಅಂತಂದು. ಅಲ್ಲಿ ಹಾಕಣಿ ಒಳಗೆ ಬಂದು ಕೊಡೋದು ಬಿಟ್ಟು ಇಲ್ಲೇ ಅಂಗಳದಾನಿ ಚಿರಾಕತ್ತೇನ? ಬಾ ಬರ್ರಿ ಬರ್ರಿ ಅಂತಂದು. ಇನ್ನ ಕೊಡೋದವೆ ಒಳಗೆ ಬಂದ್ರಿ ಕೂತ್ರ ಮಾತು ಹೇಳ್ಕೊಂಡು ಕುಂದ್ರದಕ್ಕತಿ. ಅದಕ್ಕೆ ಇಲ್ಲೇ ಕರೆದು ಬಾಗಲಾಗ ಎಲ್ಲರಿಗೂ ಕೊಟ್ಟು ಹೋದ್ರಾತ ಅಂತಂದು ಕರೆದೆ. ಇವ್ರು ನೋಡಿದೆ ಇಲ್ಲಿ ಯಾರು ಕಾಣಲಿಲ್ಲ. ಇರೋ ಬಸವ ಅದಕ್ಕೆ ನಿಮ್ಮನ್ಯಾಗ ಇರ್ತಾರಂತ ಕರೆದೆ. ಕರೆಕ್ಟಾಗಿ ಅಲ್ಲೇ ಅದಾರ ನೋಡೋರು. ಆಕಿ ಲಕ್ಷ್ಮವ ಎಲ್ಲಿ? ಲಕ್ಷ್ಮೀ ಊರಿಗೆ ಹೋಗಿಲ್ಲನ? ಹೌದಲ್ಲ, ಚರಗ ಚೆಲ್ಲಕ್ಕೆ ಹೋಗಿ ಊರಿಗೆ ಅಂದಿದ್ರೆ. ಮರ್ತು ಹೋಗಿತ್ತು ನೋಡಿ. ಆತು ತಗೋರೇವ, ರೊಟ್ಟಿ ಇನ್ನೂ ಕೊಡೋದ ಮನಿ. ಇಲ್ಲೇ ಕರೆದು ಕೊಡಾತನಂತ ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಇನ್ನೂ ಹೊಸ ಕೊಡೋದಾವ. ಇನ್ನೂ ಕೆಲಸ ಏನಿಲ್ವೇ ನೋಡು ಮನೆ ಅಂದು. ಇರ್ಲಿ ಹೇಳ್ತಂಗೆ. ಮಲ್ಲ ಒಂದಿದು ಮೊದಲೇದು ಸಂಕ್ರಾಂತಿ. ನೋಡ್ವೆ, ಮಲ್ಲ ಒಂದಿದು ಮೊದಲೇದು ಸಂಕ್ರಾಂತಿ. ಅದಕ್ಕೆ ಇಬ್ರಿಗೂ ಎಣ್ಣೆ ಹಚ್ಚಿ ಎರ್ಕೋರಿ ಅಂತ ಹೇಳಿದೆ. ಹಂಗೂ ಎರೆದು ಶಾವಿಗೆ ಬಸವು ಕೊಟ್ಟೆ ತಿಂದ್ರೆ ಮುಂಜಾನೆ ನಾಷ್ಟ ಮಾಡಿ
ಎಲ್ಲ ಮಾಡಿದ್ವಿ. ಅಕ್ಕಿನ ಮಾಡ್ಯಾಡಿ ಇಟ್ಟಕೊಂಡ ಕೆಲಸ ಇವತ್ತು ಪಾಪ. ಎಲ್ಲ ರೊಟ್ಟಿ ಹಚ್ಕೊಟ್ಲ, ಹಂಗಾರೆ ಕೊಟ್ಟು ಬರ್ತೀನಿ ತೊಂಬ ಅಂತೇಳಿ ಒಂದೊಂದು ಹಿಡ್ಕೊಂಡು ಎಲ್ಲಿ ಮನೆ ಅಡ್ಡಾಡೋದು ಅಂತೇಳಿ ಓಸು ಒಂದೇ ಸರ ಹಚ್ಕೊಂಡು ಕೊಡಾಕ್ ಬಂದೇನೆ ನೋಡ್ಬೇಕು. ಸುಳ 20 ಬರೀ ಓಡಾಡೋದೇ ಅಲ್ಲೇ ಇವ ಕಾಲ ಹೊಡಿತಾವೆ, ಶಕ್ತಿನೇ ಇಲ್ಲ ನೋಡ್ಬೇಕು ಕಾಲಾಗ. ಏನು ಹುಡುಗ್ಯಾರ ಇವ ಈಗಿನ ಶಕ್ತಿನ ಇಲ್ಲ ಅಂತೀರಿ. ನಿಮ್ಮ ಮತ್ತೇನು ಮಾಡಿದ್ವಿ, ಈಗಿನ ಕೂಡ್ನ ಶಕ್ತಿನೂ ಇಲ್ಲ, ಮತ್ತು ನಮಗೂ ಶಕ್ತಿ ಇಲ್ದಂಗೆ ಆಗೈತಿ. ನಿಮ್ಮ ಏನು ಹುಡುಗ್ಯಾರ ಏನೋ ನೀವು ಶಕ್ತಿ ಇಲ್ಲ ಅಂತೀರಿ. ಆಗ ನಿಮ್ಮ ಈ ವಯಸ್ಸಿನಾಗೆಲ್ಲ ನಾವು ಹ್ಯಾಂಗೆ ಮಾಡ್ತಿದ್ವಿ ಕೆಲಸನ. ಅವಾಗಿನವರೆಲ್ಲ ಜವಾರಿ ಮಂದಿವೆ ಗಟ್ಟಿರ್ತಿದ್ರು. ನಾವೆಲ್ಲ ಈಗ ಹೈಬ್ರಿಡ್ ತಿಂದವರು ನಾವೆಲ್ಲ ಗಟ್ಟಿ ಬರ್ಬೇಕು. ಈಗಂತೂ ಎಲ್ಲ ಸಿಜರಿನ್ ಮಾಡಿಸ್ಕೊಂಡ್ಬಿಡ್ತೀವಿ. ಸಿಜರಿನ್ ಮಾಡಿಸ್ಕೊಂಡು ಎಲ್ಲ ಮುಪ್ಪಾಗ್ಬಿಟ್ಟೆ ನೋಡ್ವಿ. ನನಗಂತೂ ಸಿಜರಿನ್ ಮಾಡಿಸ್ಕೊಂಡಿದ್ದು ಬೆನ್ನಾಗ ಇಂಗ್ಲೇಷನ್ ಮಾಡಿದ್ದು ಈ ತಂಡಿಗೆ ಈಗ ನಾನು ಹಾಕತ್ವಿ ಈ ಸೊಂಟ ಹೊಡೆತಿ ಎದ್ದು ಬಿಡ್ತೈತೆ ನೋಡಿ. ತಂಡಿದಿಂದಾಗ ಏನು ಮಾಡೋದು ನೋಡ್ವಿ, ಎಲ್ಲ ಮುಪ್ಪಾಗ್ಬಿಟ್ಟೇವೆ. ಅದು ಒಂದೊಂದು ಹಡೆದ್ರಾಗ ಅವಾಗಿನವರು 4-5 ಹಡಿತಿದ್ರು, ಗಟ್ಟಿರ್ತಿದ್ರು ಬೇ. ಈಗೆಲ್ಲ ಹಂಗೆ ಒಂದೊಂದು ಹಡೆದ್ರಾಗ ನಿಶ್ನೋಕು ಬಿದ್ದೇವಿ. ಹೌದವಾ ಇವ ಈಗಿನ ಎಲ್ಲಕ್ಕೂ ಹೊಟ್ಟೆ ಕೊರಸೆ ತೆಗಿತಾರೆ ನೋಡ ಮಕ್ಕಳನ್ನ. ಏನು ಮಾಡ್ತಾವೆ ಏನು, ಯಾರು ಭಯ ನೋಡಿ ಚಿಜರಿನ್, ಯಾರು ಭಯ ನೋಡಿ ಚಿಜರಿನ್ ಅಂತಾವೆ. ಅಯ್ಯವ್ವ ಅದು ಹೆಂಗೆ ಚಿಜರಿನ್ ಮಾಡ್ಕೋತಾವ ಏನು ಕತ್ತೀವ. ಈಗಿನ ಎಂಥ ಗುಳಿಗೆ ಎಂಥ ಔಷಧ ಈಗಿನ ಎಂಥ ತೋರಿಸ್ತಾವ, ಅದು ಎಂಥ ಡಾಕ್ಟರ್ ತಿಳಿವಲ್ದಂಗೆ ಆಗೈತಿವ. ಅವಾಗೆಲ್ಲ ಏನಿಲ್ಲ ಇವ ಬರೀ ಮನ್ಯಾಗ ಹಡಿತಿದ್ವಿ ನಾವು. ಅವಾಗಿನ ಕಾಲ ಇತ್ತು ಹೇಳ್ವಿ. ಅದು ತಗೊಳ್ವೆ ಮತ್ತು ಸರಸ್ವತಮ್ಮ ಇಲ್ಲೇ ಮಾತಾಡ್ಕೊಂಡು ನಿಂತ್ರಿ ಹಿಂಗೆ ಮಾತಾಡ್ಕೊಂಡು ನಿಲ್ಲೋದಾಕೈತಿ. ಇನ್ನೊಂದು 4 ಮನೆ ಅದಾವ, ಕೊಟ್ಟು ಖಾಲಿ ಇದ್ರೆ ಮಧ್ಯಾಹ್ನ ಬಾ ಮನೆ ಕಡೆ. ಬರ್ತೀನಿ ತೋ ಬರಲ್ಯಾ. ಆತೇವ ತಂಗಿ, ನಾವು ಇನ್ನೊಸ್ ಮನೆ ಹಂಚೋದೈತಿ. ಹೋಗು ನಾವು ಕೊಡ್ಬೇಕು. ಅದಕ್ಕೆ ನಾನು ಒಬ್ಬಾಕಿದ್ದಕ್ಕೆ ಹಿರಿಯರ್ನ ಬಸ್ಸಿಯರ್ನ ಕರ್ಕೊಂಡಿದ್ದೆ. ಒಬ್ಬಾಕೆ ನನಗೂ ನೀ ಓದಲ್ ತಂಗಿ. ಚಲೋ ಆತ ಹೇಳ್ದೆ ಮಾಡಿರಿ ನೀವು, ನಾನು ಒಟ್ಟು ಹೋಗ್ತೀನಿ. ಆತೇವ ತಂಗಿ ಹೋಗು. ನಡೀರ ತಂಗಿ ನಾವು ಒಟ್ಟು ಹಂಚೋದು. ತ್ರಿವೇಣಿ ಸುಮಾ ಇವ್ರೇನ ಇವ ಒಬ್ರು ಕಾಣವಲ್ರು. ತ್ರಿವೇಣಿ ಸುಮಾ ಓ ಸುಬ್ಬಕ್ಕ ಬಾರ. ಇಲ್ಲ ಮಾತು ಬರ್ತೀನಿ, ರೊಟ್ಟಿ ತಗೋರಿ. ತಗೋರ ತ್ರಿವೇಣಿ ಸುಮಾ. ಬರ್ತೇನೆ ತಗೋರ ತ್ರಿವೇಣಿ ಸುಮಾ. ಬಾರ ಸುಬ್ಬಕ್ಕ ಚಾ ಕುಡಿದು ಹೋಗುವಂತಿ. ಬೇಡ, ಊಟದ ಹೊತ್ತಾಗೈತಿ, ಇನ್ನು ನಮ್ದು ಉಂಡಿಲ್ಲ. ಮತ್ತು ನಿಮ್ಮ ಅಣ್ಣನು ಬರ್ತಾನೆ, ಈಗ ಉಣ್ಣೋ ಹೊತ್ತಾಗೈತಿ. ಇನ್ನೊಂದು 2 ಮನೆ ಅದ ಕೊಟ್ಟು ಮನೆಗೆ ಹೋಗ್ತೀನಿ. ಹೋಗಿ ಉಣ್ತೇನೆ ಚಾಗಿ. ಏನು ಬೇಡ, ಏನು ಅನ್ಕೋಬೇಡ್ರಿ, ಮಾತು ಬರ್ತೀನಿ. ಆತೇಳಿ ಸುಬ್ಬಕ್ಕ. ನಿಮ್ದು ಕೆಲಸ ಮುಗಿತಾನ ಸುಮಾ? ಕೆಲಸ ಆಗೈತಕ್ಕ, ನಾನು ಹೊಸವನಿಗೆ ರೊಟ್ಟಿ ಕೊಟ್ಟು ಬರ್ಬೇಕು. ಮತ್ತು ಒಟ್ಟು ಅಂಗಡಿ ಕಡೆ ಹೋಗಿದ್ದೆ ಮುಂಜಾನೆ, ಹಾಗಾಗಿ ಹೊತ್ತಾತ. ನಿಮ್ದು? ನಂದು ಆಗೈತೆ. ನಾವೇನು ರೊಟ್ಟಿ ಮಂದಿಗೆ ಕೊಡಂಗಿಲ್ಲ ನೋಡುವ, ಕೊಟ್ಟಿದ್ದು ಬರೀ ಈಸ್ಕೊಳ್ಳೋದು. ನಿಮ್ಮ ಅಣ್ಣ ಒಂದು ಯಾರು ಕೊಡಿಸ್ಕೊಡೋದಲ್ಲ, ಅದು ಜೀನ್ ಹಾಕು ಗೊತ್ತಿದ್ದಿದ್ದು ಐತಲ್ಲ, ಅದಕ್ಕೆ ಸುಮ್ಮನೆ ಮನೆಯಾಗ ಒಟ್ಟು ಮಾಡ್ಕೊಂಡು ಕೂತೇ ನೋಡುವ, ಮಂದಿ ಕೊಡೋದನ್ನ ಇಸ್ಕೊಂಡು. ಇರ್ಲಿ ಹೇಳಕ್ಕ. ನಾನು ಬರ್ತೇನೆ, ಕೆಲಸ ಅದಾವ ನಾನು. ಆತೇಳಿ ಸುಮ್ಮ. ಹಾಯ್ ಸುಬ್ಬವ ಬಾರ. ತಗೊಳ್ಬೇ ರೊಟ್ಟಿ. ಕೆಲಸ ಆಗೈತೇನು ಬೇ? ಕೆಲಸ ಆಗೈತೆ ನೋಡ್ತಂಗಿ. ನಮ್ಮ ಹುಡುಗಿನೂ ಹೋಗ್ಯಾಳ ಕೊಡಾಕ. ಸುಮ್ಮನೆ ಇಲ್ಲೇ ಕೂತಿದ್ದೆ ನೋಡಿ, ಬಾಗಲ ಹಿಡಿದು ಒಬ್ಬಾಕೆ. ಬಾರ ಕುಂದ್ರವ. ಇಲ್ಲವೇ ಇನ್ನೂ ಕೊಡವದಾವು, ಮತ್ತೆ ಬರ್ತೀನಿ ತಗೋ. ಬರ್ಲೇ? ಹೌದಾ ತಂಗಿ? ಆಯ್ತು. ಏನ ಸಂದೆ ಯಾರ ಕೈಕೊಂಡಿದ್ಯಾ? ಸುಬ್ಬಕ್ಕ ಬಾರ. ಏನು ಮಾಡತ್ತಿ ಬಗಲ ನಿಂತ್ಕೊಂಡು? ಏನಿಲ್ಲ, ಒಟ್ಟು ರೊಟ್ಟಿ ಪಲ್ಯ ಹಂತದಿತ್ತು. ನಮ್ಮ ಹುಡುಗಿ ದೌಡು ಬರ್ತೇನೆ ಅಂತ ಹೋಗ್ಯಾತಿ. ಎಲ್ಲಿ ಹೋಗಿತ್ತ ನೋಡಿ, ಇನ್ನೂ ಬಂದಿಲ್ಲ. ಏನೋ ಗೆಳತಿ ಮನೆಗೆ ಹೋಗ್ತಾನೆ ಅಂದೈತಿವ, ಇನ್ನೂ ಬಂದಿಲ್ಲ. ನಾವು ಹೋಗ್ಬೇಕು ಕೊಡಾಕ. ಇವ ನನಗರ ಮಂದಿ ಮನೆ ಹತ್ತಿಡಿದು ಕಾಲು ಒಂದು ಬ್ಯಾನೆ ಬರ್ತಾವ ಸುಬ್ಬಕ್ಕ. ಅದಕ್ಕೆ ಬರ್ತೈತೆ, ನಾವು ಹೋಗಿ ಕೊಟ್ಟು ಬರ್ತೈತೇನೆ ಅಂತ ಕಾಯ್ಕೊಂಡು ನಿಂತೇನೆ ನೋಡು. ಇನ್ನೂ ಬಂದಿಲ್ಲ ನೋಡೋದು ಬೇಬರ್ಸಿ ಹಣ್ಣು. ಬರ್ತಾಳೆ ಕೊಡವಂತ ಈಗ. ತಗೋ ದೌಡ ಮಾಡಿರ್ ಬಿಡುವ. ಅಯ್ಯೋ ನಮ್ದೇನು ದೌಡು ಆಗಲಿ. ಪಾರ್ವಕ್ಕ ಬಂದು ಕೊಟ್ಟು ಹೋಗ್ಯಾಳ ನಮ್ಮ ಮನೆಗೆ. ಏನು ದೌಡು ನಮಗಿನ್ನ ಮೊದಲ ಕೆದ ದೌಡಾಗೈತಿ. ಹೌದು ನೋಡು, ಪಾರ್ವಕ್ಕ ಮುಂಜಾನೆ ಬಂದು ಕೊಟ್ಟುಗ್ಯಾಳ, ನಂಗೆ ಲಕ್ಷ್ಯದ ಇಲ್ಲ. ಪಾರ್ವಾಗ ಬಂದು ಕೊಟ್ಟ ಬಿಡ್ತೀನಿ ತಡಿವ. ಇಲ್ಲೇ ನಿಂತು ಕರಿತೀನಿ, ಅಲ್ಲಿ ಸಂಧ್ಯಾಗ ಹೋಗ್ಲಿ. ಪಾರ್ವ, ಪಾರ್ವಕ್ಕ. ಅಯ್ಯೋ ಸುಬ್ಬವ ಇಲ್ಲಿ ಬಂದು ನಿಂತು ಕರಿ ಆತಿಯಲ್ಲ, ಯಾಕ ಮನೆ ಹತ್ರ ಬರ್ಬೇಕಿಲ್ಲ ಒಳಗೆ? ಇನ್ನ ಕೆಲಸದವ ಪಾರ್ವಕ್ಕ. ಇನ್ನು ಅಲ್ಲಿ ಬಂದು ಕೂತೆ ಅಂದ್ರೆ ಮಾತಾಕವು ಹತ್ತಾಕೈತೆ ಅಂತಂದು ಅದಕ್ಕೆ ಇಲ್ಲೇ ಕರೆದು ಕೊಡತ್ತೀನಿ. ಏನು ಅನ್ಕೋಬೇಡ. ಇನ್ನೊಂದು ಲಾಸ್ಟ್ ನಿನಗೊಂದು ಕೊಟ್ಟೆ ಅಂದ್ರೆ ಆಕಿ 100 ಜನಗೆ ಒಂದು ಕೊಡೋದು ಉಳಿತೈತೆ. ಆ 100 ಒಂದು ಕೊಟ್ಟೆ ಅಂದ್ರೆ ಮನೆಗೆ ಹೋಗ್ತೀನಿ. ಕೆಲಸದವ ಇನ್ನೂ ಉಂಡಿಲ್ಲ ಇವ, ಹೊಟ್ಟೆ ಸಾವಾಗೈತಿ, ಇನ್ನೂ ಉಣ್ಬೇಕು. ಅಯ್ಯಯ್ಯ ಹಂಗಾರೆ ಇನ್ನೂ ಉಂಡಿಲ್ಲ ನಾ ಸುಬ್ಬಕ್ಕ? ನಾಷ್ಟಾರ ಮಾಡಿ ಇಲ್ಲ? ನಾಷ್ಟ ಮಾಡೇನಿ. ಅದು ತಾಟಗೆ ಉಪ್ಪಿಡ್ತೀನಿ ನೀವು ಅವಾಗ ಭಾಳ ತಿನ್ನಂಗೆ ಆಗಲಿಲ್ಲ. ಚಹಾ ಕುಡ್ದೆ. ಈಗ ನೋಡಿ ಜಗ್ ಹೊಟ್ಟೆ ಹಸ್ತು ಬಿಟ್ಟೈತಿ. ಅದ್ರಾಗ ಇಷ್ಟು ಪಲ್ಯ ರೊಟ್ಟಿ ನೋಡಿದ್ರೆ ತೀರಾ ಹೊಟ್ಟೆ ಹಸ್ತಂಗೆ ಆಕತಿವ ನನಗೆ. ಅದಕ್ಕೆ ಮೊದಲು ಈಗ ಇದು 100 ಜನಕ್ಕೆ ಒಂದು ಮನೆಗೆ ಕೊಟ್ಟೆ ಅಂದ್ರೆ ಮೊದಲು ಹೋಗಿ ಉಣ್ತೇನೆ. ಭಾಳ ಹೊಟ್ಟೆ ಸಾವಾಗಿತ್ತು ನನಗೆ. ಒಲಿವಾ ನಾನು. ಆಯ್ತು. ಬರ್ತೇನೆ ತಗೊಳ. ಪರಕ್ಕ ಸಂದೆ. ಆತಕ್ಕ ಕೆಲಸ ಸಂದೆ. ಪರಕ್ಕ ಕೆಲಸ ಎಲ್ಲ ಆಗೈತಿ. ಅಡಿಗೆ ಆತು, ಪೂಜೆ ಆತು, ಎಲ್ಲ ಆತು. ರೊಟ್ಟಿ ಪಲ್ಯ ಒಟ್ಟು ಹಚ್ಚಿ ಕೊಡ್ತೇನೆ. ಹಚ್ಚಿ ಕೊಟ್ಟಂಗೆ ಹೋಗಿ ಕೊಟ್ಟು ಬರ್ತಾಳೆ ಮಂದಿಗೆ ಅಂತ. ನನ್ನ ಮಗಳು ದಾರಿ ನೋಡಾಕತ್ತೇನೆ ನೋಡಿ. ಅಲ್ಲಿ ಹೋಗೈತೆ ಏನಾಗಿ ಗೆಳತಿ ಮನೆಗೆ ಹೋಗ್ತಾನೆ ಅಂತ ಹೇಳಿದ್ದು ಇನ್ನೂ ಬಂದಿಲ್ಲ ನೋಡೋದ್ರ ಸುಡ್ಲಿ. ಇವ ಅದೇ ನಮ್ಮನೆ ಕಾಡ್ತಿಟ್ಟಿವ. ಮಂದಿ ಮನೆ ಮಕ್ಕಳು ಎಂಥ ಚಂದ ಕೆಲಸ ಮಾಡ್ತಾರೆ ಪರ್ವಕ್ಕ.
ಇದು ಹೋಗ್ಬಿಡ್ತದ ನೋಡಿ ಇಂತ ಹಾಗುಣ ಮುದ್ದ ಮುಕ್ಕ ನೋಡಿ ಕೆಲಸ ಹತ್ತೈತೆ ಅಂತಂದು ಏನು ಬಂದಿತ್ತೈತೆ ಅದಕ್ಕೆ ಈಗ ನಾನು ಇಲ್ಲೇ ಹತ್ತತ್ರ ಒಂದು 4 ಮನಿಗೆ ಕೊಟ್ಟು ಬರ್ತೇನೆ ಎಷ್ಟೊತ್ತಿಗೆ ಬರ್ತಾಳೇನ ಮತ್ತೆ ಕಳಿಸ್ತೀನಿ ಆಕಿನ ಬರ್ತೇನೆ ತಗೊಳ ಚಂದ ನಿಮ್ಮ ಅಣ್ಣ ಗುಣ್ಣ ಹಚ್ಕೊಟ್ಟು ಬಂದೇನಿ ಬರ್ತೇನೆ ತಗೋ ಹಾಂ ಆತ ಹೇಳತ್ತ ಎಲ್ಲಿ ಹೋಗಿದ್ದಿತ್ತೀರಿ ಹಣ್ಣು ಸೂಟ್ಲಿ ಹೋಯವ್ವ ಚಲೋ ಸಾಕು ಮಾಡ್ಯಾವ ಇವು ನಮಗೆ ಏ ನೂರ್ಜಾನ ಇದ್ರಿಗೆ ಕಣ್ಣಿಗೆ ಕಾಣ್ತಿರಕ್ಕಿಲ್ಲ ನಾನು ಇಲ್ಲಿ ಧೌಗೆ ಕೂತಿದ್ದೀನಿ ನೂರ್ಜಾನ್ಗೂ ಅಂತ ಬುಲಾತೆ ಏನು ಓಯ್ ಸುಬ್ಬವ ನಿಂದು ಕಣ್ಣಿಗೆ ಕಾಣೋದಿಲ್ಲ ನಾನು ಧೌದಾಗೆ ಕೂತಿದ್ದೀನಿ ನೀನು ನೂರ್ಜಾನ್ಗೆ ಕರಿತಿದೀಯಲ್ಲ ಈ ಮುದುಕಿದ ಭಾರಿ ಆತ ಬಿಡು ಮತ್ತೆ ಸಸಿನ ಕರೆದ ಏನು ಈ ಮುದಾಡಿಕೆ ಕೊಡ್ಬೇಕಾಗಿತ್ತ ಯಾವ ನೋಡು ಅಂಗಳ ಹಿಡಿದು ಕಟ್ಟಿಡ್ದ ಕೂತಿರ್ತೈತಿ ಮಂಡು ಸಾವಿರ ಮಾಡ್ಕೋತ ಅಯ್ಯ ನಿನ್ನ ಕಡೆ ಲಕ್ಷ್ಯ ಮಾಡಲಿಲ್ಲ ನೋಡ್ಬೇನ ಅರ್ಧ ರೊಟ್ಟಿ ಕೊಡಕ್ಕೆ ಬಂದಿದ್ದೆ ಅದಕ್ಕೆ ನೂರ್ಜಾನ್ ಕರೆದ್ನೆ ಹಾಂ ಹೋ ನಿಮ್ದಿಗೆ ಹಬ್ಬಗೆ ಅಲ್ಲ ಇವತ್ತು ರೊಟ್ಟಿಗೆ ಕೊಡಕ್ಕೆ ಬಂದು ಅಯ್ಯೋ ಚಲೋಗೆ ಇರ್ತೈತಿ ಕೊಡು ತಗೊಳ್ವಿ ಹಂಗಾರ ತಿಂದ ಬಿಡೆ ತಾ ತಿಂದಿಗೆ ಬಿಡ್ತೀನಿ ಈಗ ನಿನ್ನ ಸಸಿ ಎಲ್ಲ ಹೇಳು ಓ ನಮ್ಮದು ಸಸಿಗೆ ಯಾವ ಕಡೆಗೆ ಹೋಗ್ತಿದೆ ನಮ್ದಿಗೆ ಹೇಳಿ ಹೋಗೋದಿಲ್ಲ ಅದಕ್ಕೆ ಅತ್ತೆಗೆ ಅನ್ನೋಂಥದ್ದು ಚಾರಣೆಗೂ ಕಿಮ್ಮತ್ತಿಗೆ ಇಲ್ಲ ಹಂಗೆ ಹೋಗ್ತದೆ ನನ್ನ ಮಗಗೆ ನಾಲ್ಕನೆಗೆ ಕಿಮ್ಮತ್ತು ಕೊಡೋದಿಲ್ಲ ಊರಾಗೆ ಹರಗಾಡ್ಕೊಂಡು ಬರ್ತದೆ ಮನೆಗೆ ಬರ್ತದೆ ಒಂದು ತೊಡೆಗೆ ಬಕರಿಗೆ ಬಡಿತೈತಿ ಕೂಳಿಗೆ ಹಾಕ್ತೈತಿ ಮತ್ತೆ ಹೋಗ್ತೈತಿ ಮತ್ತೆ ಹರಗಾಡ್ತೈತಿ ಬರ್ತದೆ ಈ ಅತ್ತೆಗೆ ಅಂತ ಮರ್ಯಾದೆಗೆ ಇಲ್ಲ ಏನು ಮಾಡೋದು ನೋಡು ಸುಬ್ಬಕ್ಕ ಅಯ್ಯಯ್ಯ ನೀ ಅನ್ಬೇ ಸುಬ್ಬಕ್ಕ ಅಂತೆಲ್ಲ ನನಗೆ ನಾನು ನಿನಗೇನು ಎಟ್ಟಾಗ ಸಣ್ಣಕ್ಕೆ ಅದೀನಿ ಹಾಗೆ ಮಾತಿಗೆ ಬಂತು ಇದ್ರ ಕುಟ್ಟ ಮಾತಾಡ್ಕೊಂಡು ನಿಂತ್ರಿ 108 ಕಂಪ್ಲೇಂಟ್ ಹೇಳ್ಕೊಂಡು ನಿಂದಿರ್ತೈತಿ ನಮ್ಮಗೆ ನಿಮ್ಮದಿಗೆ ಅಂತ ಸುಮ್ಮ ಹೋಗೋದೆ ಬೇಸಿ ಹಾಂ ತಗೊಳ್ವೆ ನಾ ಬರ್ತೀನಿ ಆತ ಅಯ್ಯೋ ಎಷ್ಟುಗೆ ಅಡುಗೆಗೆ ಮಾಡಿದರು ಪಲ್ಯಗೆ ಚಟ್ನಿಗೆ ಅವು ಶೇಂಗಾದ ಹೋಳಿಗೆಗೆ ಮಾಡಿದರು ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹ್ಯಾಂಗದೀರಿ ಎಲ್ಲರೂ ಆರಾಮದೀರಿ ನೋಡ್ರಿ ನಮ್ಮ ಊರಾಗ ನಾವು ಭೋಗಿ ದಿನ ಇದೇ ಥರ ರೊಟ್ಟಿ ಹಾಕ್ತೇವೆ ಮನೆಗೆ ಹೋಗಿ ಇಷ್ಟೇ ವೆರೈಟಿ ಅಡುಗೆ ಮಾಡಿರ್ತೀವಿ ನಾನು ಮಾಡಿದ್ದೆ ನನಗೆ ಅವತ್ತು ತೋರ್ಸೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ನಾಳೆ ಸಂಕ್ರಮಣ ನಾಳೆ ಎಳ್ಳು ಬೀರೋದನ್ನು ತೋರಿಸ್ತೀನಿ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸಾಕತ್ತೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಯ್ ಬಾಯ್